ಉತ್ತರ ಕರ್ನಾಟಕದ ಈ ಊರೊಳಗ ನಿರ್ಮಾಣ ಆಗತೈತಿ ಭಾರತದ ಅತಿ ಎತ್ತರದ ಶಿವಲಿಂಗ. ಇಲ್ಲಿನ ಶಕ್ತಿ ದೇವಿಗೆ ನೀವ್ ಏನ್ ಬೇಡಿಕೊಂಡ್ರು ನಿಮ್ಮ ಹರಕೆ ನೆರವೇರ್ತೈತಂತ್ರಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ನಮ್ಮ ಸೌದತ್ತಿ ತಾಲೂಕಿನ ಮರ್ಕುಂಬಿ ಒಳಗಿರೋ ಏಕೈಕ ಶ್ರೀ ಚಕ್ರ ಹಂಗ ಲಕ್ಷ್ಮೀ ಸಾಲಿಗ್ರಾಮ ಸಮೇತ ನೆಲೆಸಿರುವ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಕ್ಕ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದೇವಸ್ಥಾನ ಬೈಲಹೊಂಗಲದಿಂದ ಕೇವಲ 4 ರಿಂದ 5 ಕಿಲೋಮೀಟರ್ ಅಂತರದೊಳಗೈತಿ. ಈ ದೇವಿಗೆ ನೀವು 9 ದಿನ ಅಥವಾ 9 ವಾರ ಬಂದು ಮಡ್ಲಕ್ಕಿ ಸೇವೆ ಅಥವಾ ಬೆಲ್ಲದ ದೀಪ ಹಚ್ಚಿದ್ರಿ ಅಂತಂದ್ರ ನಿಮ್ಮ ಹಣಕಾಸಿನ ಸಮಸ್ಯೆ, ನೌಕರಿ ಸಮಸ್ಯೆ, ಮದುವೆ ಸಮಸ್ಯೆ ಹಂಗ ಯಾವ ಹರಕೆ ಇದ್ರು ತೀರ್ತೈತಂತ್ರಿ. ಇನ್ನ ಇಲ್ಲಿ ಉಪ್ಪಿನ ಸೇವೆ ಮಾಡಿದ್ರ ಸಣ್ಣ ಮಕ್ಕಳ ದೃಷ್ಟಿ ಸಮಸ್ಯೆ ಬಗೆಹರಿತೈತಂತ ನೋಡ್ರಿ. ಈ ದೇವಿ ದರ್ಶನ ಪಡ್ಕೊಳಕ ಬಹಳ ದೂರದಿಂದ ಭಕ್ತರು ಬರಾಕತ್ತಾರ. ಈ ಸಾಲೊಳಗ ಭಕ್ತರು ನಿಂತಿದ್ದನ್ನ ನೋಡಿ ನೀವು ಅಂದಾಜ್ ಹಾಕ್ಬೋದು ಈ ದೇವಿ ಮಹಿಮೆ ಎಂತದೈತಿ ಅಂತೇಳಿ. ದೇವಸ್ಥಾನದೊಳಗ ಪ್ರತಿ ದಿನಾನು ಅನ್ನ ಪ್ರಸಾದದ ವ್ಯವಸ್ಥೆ ಇರ್ತೈತಿ. ಇಲ್ಲೇ ನಿರ್ಮಾಣ ಆಗತೈತಿ 179 ಅಡಿ ಎತ್ತರದ ಶಿವಲಿಂಗ. ಮುಂಚೆ ನಮ್ಮ ಹತ್ತಿರ ₹1 ದುಡ್ಡು ಇರ್ತಾ ಇಲ್ಲ. ಈಗ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆವಾಗಿನಿಂದ ನನ್ನ ತೆಗೆ ಸಾಕಷ್ಟು ದುಡ್ಡು ಉಳಿತಾ ಇದೆ. ಈ ದೇವಸ್ಥಾನಕ್ಕೆ ಬರೋಕೆ ಮುಂಚೆ ₹1 ಪರದಾಟ ಇದೆಯಣ್ಣ. ಇಲ್ಲಿ ಬಂದ ಮೇಲೆ ದುಡ್ಡು ಮಾಡ್ಬೇಕಾ, ಇಲ್ಲಿ ಬಂದು ಯಾರೋ ಒಂದು ಸಲ ಅಮ್ಮನದ ಆಶೀರ್ವಾದ ಪಡ್ಕೊಳ್ಳಿ. ಎಂಟರ್ ಉತ್ತರ ಕರ್ನಾಟಕದಲ್ಲಿ ಇಂಥ ಪವರ್ಫುಲ್ ದೇವಸ್ಥಾನ ಎಲ್ಲೂ ಇಲ್ಲ. ನಾನು ಇಷ್ಟು ದಿವಸ ಆಗಿದ್ರು ಎಷ್ಟೋ ಕೊಂಡು ದೇವಸ್ಥಾನ ನೋಡಿದ್ದೀನಿ, ಬಟ್ ಇಂಥ ದೇವಸ್ಥಾನ ನಂಗೆ ಎಲ್ಲೂ ನೋಡಕ್ ಸಿಕ್ಕಿಲ್ಲ. ಎಲ್ಲೋ ಹೋಗ್ತೀರಿ, ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಿ, ಬಟ್ ಇಲ್ಲಿ ಬಂದು ಏನೂ ದುಡ್ಡು ಖರ್ಚು ಮಾಡ್ಲಾರ್ದೆ ಬರೀ ನಿಮ್ಮ ಕೋರಿಕೆನ ನೀವು ಬೇಡ್ಕೊಂಡ್ರೆ ಸಾಕು, ದೇವಿ ಅದನ್ನೆಲ್ಲ ಈಡೇರಿಸ್ಕೊಡ್ತಾಳೆ.